మామ్మ కనుసూపు సాలయ్యా నీ కట్టాలు తీరేను ఓరయ్యా. అమ్మా అమ్మా భద్రకాళమ్మ వరంగల్లులో వెలసి ఉన్నావమ్మా. మా అమ్మ కనుసూపు సాలయ్యా నీ కట్టాలు తీరేను ఓరయ్యా. మా అమ్మ కనుసూపు సాలయ్యా నీ కట్టాలు తీరేను ఓరయ్యా. ఒక్కసారి తలుసుకుంటే సాలయ్యా నిన్ను కాపాడే తల్లి భద్రకాళయ్యా. అయ్యా ఒక్కసారి తలుసుకుంటే సాలయ్యా నిన్ను కాపాడే తల్లి భద్రకాళయ్యా. ಪೂಜೆ ಎಲ್ಲ ಮಾಡಿದ್ದೀರಾ. ಇದು ಎಷ್ಟು ಬೇಗ ಆದರೆ ಅಷ್ಟು ಬೇಗ ದೇವ್ರ ಕೆಲಸ ಕಂಪ್ಲೀಟ್ ಆಗಲಿ ಅಂತ ನಾವು 20 ಲಕ್ಷ ಹಾಕಿದ್ವಿ. ಅವಾಗ ನೀವು ಒದ್ದಾಡ್ತಾ ಇದ್ವಿ. ಕೋವಿಡ್ ಸಂದರ್ಭದಲ್ಲಿ ತುಂಬ ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡಿ ದೇವ್ರ ಕೆಲಸ ಮಾಡ್ತಾ ಇದ್ದಿದ್ದು. ಯಾರೂ ಅಷ್ಟು ಈ ಕಾಲದಲ್ಲಿ ದೇವಸ್ಥಾನ ಕಟ್ಟೋಣ, ಸ್ಕೂಲ್ ಕಟ್ಟೋಣ, ಎಲ್ರಿಗೂ ಒಳ್ಳೆಯದಾಗೋ ಅಂಥದ್ದು ಒಂದು ಮಾಡೋಣ, ದೇವ್ರ ಕಾರ್ಯ ಮಾಡೋಣ ಅನ್ನೋದು ತುಂಬ ಕಡಿಮೆ. ಅಂಥ ಸಂದರ್ಭದಲ್ಲಿ ನೀವು ಸಂಕಲ್ಪ ಮಾಡಿದ್ರಿ. ದೇವ್ರ ಸಂಕಲ್ಪ ಇತ್ತೇನೋ ಅಂತ ನಂದು ಯೋಚನೆ ಆಗಿ ನಾನು ಸ್ವಲ್ಪ ಅನುದಾನ ಕೊಡಲೇಬೇಕು ನಿಮಗೆ ಅಂತ ಅಂದ್ಕೊಂಡ್ವಿ. ಅವತ್ತು ಸಮಾಧಾನ ಇರಲಿಲ್ಲ ನನಗೆ 20 ಲಕ್ಷದಲ್ಲಿ. ಈಗ ಕೆಳಗಡೆ ನೆಲಕ್ಕೆ ಕಾಂಕ್ರೀಟ್ ಹಾಕಿ ಗ್ರಾನೈಟ್ ಹಾಕ್ತಾರೆ. ವೈಟ್ ಗ್ರಾನೈಟ್ ಹಾಕ್ತಾ ಇದ್ದೀರಾ? ಏನ್ ಹಾಕ್ತಾ ಇದ್ದೀರಾ? ವೈಟ್ ಗ್ರಾನೈಟ್ ಹಾಕ್ತಾರೆ. ಫುಲ್ ಕಾಂಕ್ರೀಟ್ ಆಗುತ್ತೆ. ಆಮೇಲೆ ಮೇಲೇನು ಮೋಲ್ಡಿಂಗ್ ಆಗ್ಬೇಕು ಅಂತ ಹೇಳ್ತಾರೆ. ಸೊ ದೇವ್ರ ಕೆಲಸ ತುಂಬಾ ಶ್ರದ್ಧೆಯಿಂದ ಯಾವ ಟೈಮಲ್ಲಿ ಮಾಡಿ ಅಂತ ಹೇಳ್ತಾರೆ ಆ ಟೈಮಲ್ಲಿ ಮಾಡಿಸ್ಬೇಕು. ಈ ಕಡೆ ಬನ್ನಿ ಹೇಳಿ ಏನು ಇನ್ನೇನಿದೆ ನಿಮ್ಗೆ? ಕೆಳಗಡೆ ಫ್ಲೋರಿಂಗ್ ಗ್ರಾನೈಟ್, ಫ್ಲೋರಿಂಗು ವಾಲ್ಗೆಲ್ಲ ಗ್ರಾನೈಟ್ ಬರುತ್ತೆ ಮೇಡಮ್. ಕ್ಲಾಡಿಂಗ್ ಬರುತ್ತೆ ಮೇಡಮ್. ಈಗ ನೋಡಿ ಇದಕ್ಕೆ ಬೇಕಾಗುತ್ತಾ? ಇದಕ್ಕಿಲ್ಲ ಮೇಡಮ್, ಬರೀ ಗರ್ಭಗುಡಿ ಮಾಡ್ಬಿಟ್ಟಿದ್ದಾರೆ. ಇದು ಪಾಲಿಶ್ ಡೇ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದ್ಸತಿ ಪಾಲಿಶ್ ಮಾಡ್ಕೋಬೇಕು ಅವ್ರು ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಗ್ರಾನೈಟ್ ಕಾಂಕ್ರೀಟ್ ಗ್ರಾನೈಟ್ ಬರುತ್ತೆ ಮೇಡಮ್. ಆಮೇಲೆ ಮೇಲೆ ರೂಫ್ ಕಾಂಕ್ರೀಟ್ ಇದೆ ಮೇಡಮ್. ಕಾಂಕ್ರೀಟ್ ಇದೆ ಮೇಡಮ್. ಆಮೇಲೆ ಕಾಂಪೌಂಡ್ ವಾಲ್ ಸ್ಟೀಲ್ ಗೇಟ್ ಬರುತ್ತೆ ಮೇಡಮ್. ಸ್ಟೀಲ್ ಎಸ್ ಗೇಟ್ ಇಟ್ಕೊಂಡಿದ್ದೀವಿ. ಆಮೇಲೆ ಫ್ರಂಟ್ ಫುಲ್ ಆಲ್ ರೌಂಡ್ ಕಾಂಕ್ರೀಟ್ ವಿತ್ ಸ್ಟೋನ್ ಸ್ಲ್ಯಾಬ್ಸ್ ಬರುತ್ತೆ. ಸೊ ನಿಮಗೆ ಸಮಾಧಾನನ? ಫ್ಲೋರಿಂಗ್ ಆಗುತ್ತೆ ಗ್ರಾನೈಟ್ ವಿತ್ ಗ್ರಾನೈಟ್. ಗರ್ಭಗುಡಿಯಲ್ಲೂ ಕೂಡ ಗ್ರಾನೈಟ್ ಹಾಕ್ತಾರೆ, ಮೇಲ್ ಮೋಲ್ಡಿಂಗ್ ಹಾಕ್ತಾರೆ. ಆಮೇಲೆ ಮುಂದೆ ಸ್ಟೀಲ್ ಕಾಂಪೌಂಡ್, ಸ್ಟೀಲ್ ಗೇಟ್ ಗೇಟ್ ಆಮೇಲೆ ಆಲ್ ರೌಂಡ್ ಸ್ಟೋನ್ ಸ್ಲ್ಯಾಬ್ಸ್ ಬರುತ್ತೆ. ಅದ್ರ ಕಾಂಕ್ರೀಟ್ ಹಾಕಿ ಅದ್ರ ಮೇಲೆ ಸ್ಟೋನ್ ಸ್ಲ್ಯಾಬ್ಸ್, ಕಾಂಕ್ರೀಟ್ ಅದ್ರ ಮೇಲೆ ಸ್ಟೋನ್ ಸ್ಲ್ಯಾಬ್ಸ್ ಮೇಡಮ್. ದೇವ್ರ ಕೆಲಸ ತುಂಬಾ ಶ್ರದ್ಧೆ ಆಗಿ ಎಷ್ಟು ದಿನದಲ್ಲಾದ್ರೆ ದೇವ್ರು ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಕೆಲಸ ಮಾಡಿ. ಇಷ್ಟು ದುಡ್ಡು ಅಂತ ಕೆಲಸ ಮಾಡ್ಬೇಡಿ. ಅವರು ದೇವರೇ ನಿಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ. ಇವ್ರು ಬಹಳ ಕಷ್ಟ ಜೀವಿಗಳು. ಅದರಲ್ಲಿ ಅವ್ರು ದೇವ್ರ ಸಂಕಲ್ಪ ಮಾಡಿದ್ರು ದೇವಸ್ಥಾನ ಕಟ್ಟಬೇಕು ಅಂತ. ನನ್ನ ತಂದೆ ಆರಾಧಿಸುವಂತ ದೇವತೆ, ಅವ್ರ ಗ್ರಾಮ ದೇವತೆನೂ ಕೂಡ. ನನಗೇನು ಅದು ನನಗೆ ನನ್ನ ತಂದೆ ಆರಾಧಿಸ್ತಾರೆ. ಅವ್ರು ಗ್ರಾಮ ದೇವತೆ ಇದು ಅಂತ ಯಾವಾಗ್ಲೂ ಪೂಜೆ ಮಾಡ್ಕೊಂಡು ಬಂದು ನಮ್ಮನ್ನ ಕಳಿಸ್ತಾ ಇದ್ರು. ಆ ತಾಯಿ ಆಶೀರ್ವಾದ ತಗೊಂಡು ಏನಾದ್ರು ಕೆಲಸ ನನ್ಗದ ಅವತ್ತಿಂದ ಮನ್ಸಲ್ಲಿ ಉಳಿದೋಗಿತ್ತು. ನಾನು ದೇವ್ರ ಕೆಲ್ಸಕ್ಕೆ ಅವ್ರು ಸಂಕಲ್ಪ ಮಾಡಿದ್ದಾರೆ ನಂದೇನಾದ್ರೂ ಸೇವೆ ಇರ್ಬೇಕು ಅಂತ ಅಂದ್ಬಿಟ್ಟು. ಇನ್ನೂ ಏನಾದ್ರು ಮುಂದಕ್ಕೂ ಮಾಡ್ತೀನಿ, ನಿಜ ಅಲ್ಲ. ಇನ್ನ ಮುಂದೆ ಏನಾಗುತ್ತೆ ಮಾಡೋಣ, ಮುಂದೇನು ಮಾಡೋಣ. ಬೇಗ ಮಾಡಿಸ್ಕೊಳ್ಳಿ ನೀವೆಲ್ಲ ಕೆಲಸ. ಸ್ವಲ್ಪ ಮಾಡ್ಬೇಕು ಮೇಡಮ್, ಸಾಕಾಗಲ್ಲ. ಆಮೇಲೆ ನಾನೇ ಹೇಳ್ತಾ ಇದ್ದೀನಿ ಅಣ್ಣ, ನಾನೇ ಹೇಳ್ತಾ ಇದ್ದೀನಿ ಅಲ್ಲ. श्रीकरी वरदा भयाञ्चित रक्षणी भवनाशनी ज्ञानदायिनी मोक्षदायिनी कालरूपिणी पाहि मां.
ಶ್ರೀಕರಿ ವರದಾ ಭಯಾಂಚಿತ ರಕ್ಷಣಿ ಭವನಾಶನಿ ಜ್ಞಾನದಾಯಿನಿ ಮೋಕ್ಷದಾಯಿನಿ ಕಾಲರೂಪಿಣಿ ಪಾಹಿ ಮಾಂ ಸರ್ವಶಕ್ತಿ ಸಮನ್ವಿತೆ ಶುಭ ಶಾಂಕರಿ ಮಹಿಮಾನ್ವಿತೆ ಭಕ್ತಲೋಕ ಶುಭಂಕರಿ ವರ ಭದ್ರಕಾಳಿ ನಮೋಸ್ತುತೆ ಮೂರುಗಲ್ಲು ಪುರಾಧಿನಾಯಕಿ ಭದ್ರಕಾಳಿ ನಮೋಸ್ತುತೆ ಆದಿಶಕ್ತಿ ಮಹೇಶ್ವರಿ ನಿಗಮಾಂತ ಸೇವಿತ ರೂಪಿಣಿ ಇಷ್ಟಪತ್ರಯ ರಕ್ಷಿಣಿ ಬಹುಘೋರ ಪಾಪ ವಿನಾಶಿನಿ ಆದಿಶಕ್ತಿ ಈ ದಿವಸ ನಮ್ಮ KGF ತಾಲೂಕಿನ ಜನಪ್ರಿಯ ಶಾಸಕರಾದಂಥ ನಮ್ಮ ರೂಪಕಲಾ ಮೇಡಮ್ನವ್ರು ಬಂದಿದ್ದಾರೆ. ಅವ್ರು ಬಂದಿದ್ದು ಹೆಂಗೆ ಬಂದಿದ್ದಾರೆ ಅಂದರೆ ನಮ್ಮ ಒಂದು ದೊಡ್ಡ ಉಡುಗೊರೆ ತಗೊಂಡು ಬಂದಿದ್ದಾರೆ. ನಮಗೆ ಇದಕ್ಕೆ ಮುಂಚೆ ಎಲ್ಲ ನಾಯಕರು ಏನು ಹೇಳ್ತಾ ಇದ್ರು ಅಂದರೆ ಏನೋ ಒಂದು ಆಶ್ವಾಸನೆ ಕೊಟ್ಬಿಟ್ಟು ಹೋಗ್ಬಿಡ್ತಾ ಇದ್ರು. ಯಾರೋ ನಮ್ಮನ್ನ ಅಷ್ಟು ಒಂದು ಕೇವಲ ಇದು ಮಾಡ್ತಾ ಇದ್ರು, ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಮೇಡಮ್ ಅವ್ರು ಬಂದಾಗ್ಲಿಂದ ನಮ್ಮ KGFಗೆ ಒಂದು ಲಕ್ಷ್ಮಿ ಕಳೆ ಬಂದಿದೆ ಮತ್ತು ನಮಗೆ ಕಳೆ ಬಂದಿದೆ. ಅವ್ರು ಆಶ್ವಾಸನೆ ಕೊಟ್ಟಿದ್ದಲ್ಲ, ಪತ್ರ ಸಮೇತ ಎತ್ಕೊಂಡು ಬಂದು ನಮ್ಗೆ ತೋರಿಸಿ ನಮಗೆಲ್ಲ ಒಂದು ಖುಷಿ ಅಂತ ಅಂದ್ಕೊಟ್ಟಿದ್ದಾರೆ. ಇದೇ ರೀತಿ ಅವರ ಸಹಕಾರ ನಮ್ಗೆ ಇರಬೇಕು. ಇನ್ನೂ ಅವ್ರ ಕೈಯಲ್ಲಿ ನಾವು ಒಳ್ಳೆ ಕೆಲಸ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ದೇವರು ಯಾರ ಕೈಯಲ್ಲಿ ಮಾಡಿಸ್ಕೋಬೇಕು ಅಂತ ಅದೊಂದು ಬರ್ದಿರ್ತಾರೆ ನೋಡಿ. 100 ವರ್ಷದ ಗೋಪುರ ಅದು ರಾಜಗೋಪುರ ಮೇಡಮ್. ನಿಜವಾಗ್ಲೂ ನಿಮ್ಮನ್ನು ಹೊಗಳ್ಬೇಕು ಅಂತಲ್ಲ, ಅದು ಯಾರ ಕೈಯಲ್ಲೂ ಆಗಲ್ಲ ಮೇಡಮ್. ಅದು ಆ ವೆಂಕಟರಮಣ ಸ್ವಾಮಿ ನಿಮ್ಮ ಕೈಯಲ್ಲಿ ಮಾಡಿಸ್ಕೋಬೇಕು ಅಂತ ಮಾಡಿಸ್ಕೊತಾ ಇದ್ದಾನೆ. ಅದೇ ರೀತಿ ನೋಡಿ ಮೇಡಮ್, ಇಲ್ಲಿ ನೀವು ಹೇಳಿದ್ರಿ ತಾವು ನಮ್ಮ ಕುಲದೇವತೆ ಅಂತ. ಆಮೇಲೆ ಆ ಕಡೆ ವಿಶ್ವಕರ್ಮ, ಈ ಕಡೆ ಇರೋರು ವೀರಬ್ರಹ್ಮೇಂದ್ರ ಸ್ವಾಮಿ ಅಂತ. ಭೂತ ಭವಿಷ್ಯತ್ ವರ್ತಮಾನ ತಮ್ಮ ಕೈಯಲ್ಲಿ ಹಿಡ್ಕೊಂಡು ಕಾಲಜ್ಞಾನ ಬರ್ದಂಥವ್ರು. ಇದು ಮಾಡ್ಬೇಕಂದ್ರೂ ಅದು ನಿಮ್ಮ ಕೈಯಲ್ಲೇ ಮಾಡಿಸ್ಕೋಬೇಕು ಅಂತ ಒಂದಿದೆ. ಅದರಿಂದ ನಾವೇನು ಕೇಳ್ಕೊತೀವಿ ಅಂದರೆ, ನಿಮ್ಮ ಕೈಯಲ್ಲಿ ಆದಷ್ಟು ಇನ್ನೂ ಸ್ವಲ್ಪ ನಮ್ಗೇನಾದರೂ ಸಹಾಯ ಮಾಡಿಕೊಟ್ರೆ ನಿಮ್ಮ ಹೆಸರು ನಾವು ಚಿರಸ್ಥಾಯಿಯಾಗಿ ನಾವು ಇಟ್ಕೊತೀವಿ. ಈ ಒಂದು ದೊಡ್ಡ ಸಹಕಾರ ಮಾಡಿಕೊಟ್ಟಿದ್ರೆ ಅವ್ರು ನಮ್ಮ ಮತ್ತೊಮ್ಮೆ ಅವ್ರಿಗೆ ಕೃತಜ್ಞತೆಗಳು ತಿಳಿಸ್ತಾವೆ. ಇವಾಗ ನಮ್ಮ ಅಧ್ಯಕ್ಷ ಸ್ವಲ್ಪ ಮಾತಾಡಬೇಕು ಅಂತ. 20 ಲಕ್ಷ ಮೇಡಮ್. ಇದು 20 ಲಕ್ಷದಲ್ಲಿ ನಾವು ಇದು ಗ್ರಾನೈಟ್ ಹಾಕ್ತೀವಿ, ಕಾಂಕ್ರೀಟ್ ಹಾಕಿ ಗ್ರಾನೈಟ್ ಅವ್ರು ಯಾವುದು ಕಮಿಟಿ ಅವ್ರು ಯಾವ್ದು ಹೇಳ್ತಾರೋ ಅದೇ ಗ್ರಾನೈಟ್ ಹಾಕೊಡ್ತೀವಿ. ದೇವಸ್ಥಾನ ಕಮಿಟಿ ಏನು ಪ್ರಪೋಸ್ ಮಾಡ್ತಾರೆ ಅದೇ ಅವ್ರ ಸ್ಯಾಂಪಲ್ ತೋರಿಸ್ತೀವಿ. ಇಲ್ಲ ಅವ್ರ ಹತ್ರ ಯಾವ್ದಾದ್ರು ಗ್ರಾನೈಟ್ ಕೂಡ ನೀವು ಡಿಸೈಡ್ ಮಾಡಿ ಅವ್ರು ಹೇಳಿದ್ಮೇಲೆ ಡಿಪಾರ್ಟ್ಮೆಂಟ್ ಅವರು ಡಿಸೈಡ್ ಮಾಡಲ್ಲ. ಕಮಿಟಿ, ದೇವಸ್ಥಾನದ ಕಮಿಟಿ ಅವ್ರು ಯಾವ್ದು ಬಣ್ಣ ಕ್ವಾಲಿಟಿ ಡಿಸೈಡ್ ಮಾಡ್ತೀರಾ ಅದನ್ನ ಮಾಡ್ಕೊಡ್ತೀವಿ ಮೇಡಮ್. ಆಮೇಲೆ 3 ಗರ್ಭಗುಡಿಗೆ ವಾಲು ಗ್ರಾನೈಟ್ ಬರುತ್ತೆ, ಫ್ಲೋರಿಗೂ ಗ್ರಾನೈಟ್ ಬರುತ್ತೆ, ವಿತ್ ಕಾಂಕ್ರೀಟ್ ಎಲ್ಲ ಹಾಕಿ ಮಾಡ್ಕೊಡ್ತೀವಿ. ಮೇಲೆ ರೂಫ್ ಕಾಂಕ್ರೀಟ್ ಹಾಕ್ತೀವಿ ಮೇಡಮ್. ಆಮೇಲೆ ಔಟ್ ಸೈಡು ಆಲ್ರೌಂಡ್ ಕಾಂಪೌಂಡ್ ಹಾಕೊಂಡಿದ್ದೀವಿ ವಿತ್ ಸ್ಟೀಲ್ ಗೇಟ್ ಇದೆ. ಆಮೇಲೆ ಇನ್ ಬಿಟ್ವೀನ್ ಇದು ಬಿಲ್ಡಿಂಗು ಕಾಂಪೌಂಡ್ ಪಕ್ಕದಲ್ಲಿ ಕಾಂಕ್ರೀಟ್ ಇದೆ. ಕೆಲಸ ಆಗ್ಬೇಕು, ನನಗೆ ಖುಷಿ ಆಗ್ಬೇಕಂದ್ರೆ ಕೆಲಸ ಆದ್ಮೇಲೆ ನಾನು ಬರ್ತೀನಿ. ಹಣ್ಣು ಅರ್ಶಿನ ಕುಂಕುಮ ತಗೊಂಡು ಹೋಗ್ತೀನಿ. ಯಸುರಾಜ ಸೇವಿತ ಕಾಳಿಕಾ ಪರಮೇಶ್ವರಿ ಅಷ್ಟಮೂರ್ತಿ ಸ್ವರೂಪಿಣಿ ಜಯ ಶಿಷ್ಟ ಸೇವಿತ ರುದ್ರಿಣಿ ಕಾಕತೀಯ ಸುರಾಜ ಸೇವಿತ ಕಾಳಿಕಾ ಪರಮೇಶ್ವರಿ